ಪುಟಾಣಿಯ ಸುತ್ತ ಶಾಮಿಯಾನ, ಕಾನೂನು ವ್ಯವಸ್ಥೆಗೆ ಇದೆಂತಹ ಅವಮಾನ. ಶಾಮಿಯಾನ ಹಾಕೊಂಡು ಎಲ್ಲ ಅವ್ರಿಗೆ ಅವ್ರ ರಕ್ಷಣೆ ತಗೊಂತಾ ಇದಾರೆ ಅಂದ್ರೆ ಪೊಲೀಸು ಪವರ್ ಇಷ್ಟೇನಾ? ಸೆಲೆಬ್ರಿಟಿ ಆರೋಪಿಗಳಿಗೆ ಬಿರಿಯಾನಿ ಸಮಾರಾಧನೆ, ಸ್ಟೇಷನ್ನಲ್ಲೇ ನಡೀತಾ ಸಿಗರೇಟ್ ಸೇವನೆ. ಕಾನೂನು ಎಲ್ರಿಗೂ ಒಂದೇ, ಆದ್ರೆ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಇಲ್ಲಿ ಎಲ್ಲ ನಂದೆ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ನಮ್ಮಲ್ಲೊಂದು ನಂಬಿಕೆ ಇದೆ, ಅದು ಕಾನೂನು ಎಲ್ರಿಗೂ ಒಂದೇ ಅನ್ನೋ ನಂಬಿಕೆ. ಆದ್ರೆ ವಾಸ್ತವ ಬೇರೆ ಇರುತ್ತೆ ಅನ್ನೋದಕ್ಕೆ ಪೊಲೀಸ್ ಇಲಾಖೆ ಕೆಲವು ಸೆಲೆಬ್ರಿಟಿಗಳನ್ನ ನಡೆಸಿಕೊಳ್ಳೋದೇ ಸಾಕ್ಷಿ. ಪೆಕ್ ಪಾಕೆಟ್ ಮಾಡಿದ ಆರೋಪಿಗಳನ್ನ ಚಡ್ಡಿಯಲ್ಲಿ ನಿಲ್ಲಿಸೋ ಪೊಲೀಸರು ಇದೀಗ ದರ್ಶನ್ ಮತ್ತು ಅವರ ಗ್ಯಾಂಗ್ಗೆ ರಾಜಾತಿಥ್ಯ ಕೊಟ್ಟು ಸತ್ಕಾರ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇಷ್ಟಕ್ಕೂ ಇವರ ತಲೆ ಮೇಲಿರೋದೆಲ್ಲ ಸಣ್ಣ ಆರೋಪವೂ ಅಲ್ಲ, ಒಂದು ಅಮಾನುಷ ಕೊಲೆ ಆರೋಪದಲ್ಲಿ ಬಂಧನವಾಗಿದ್ರು ಈ ಆರೋಪಿಗಳಿಗೆ ಬಿರಿಯಾನಿ ಸಮಾರಾಧನೆ, ಸ್ಟೇಷನ್ನಲ್ಲೇ ಸಿಗರೇಟ್ ಸೇವನೆಯ ಬಿಟ್ಟಿ ಭಾಗ್ಯದ ಗ್ಯಾರಂಟಿ. ಆಹಾ, ಇದಪ್ಪ ಹೀರೋಗಿರಿ ಅಂದ್ರೆ. ಇದು ದರ್ಶನ್ ಅಭಿಮಾನಿಗಳಿಗೆ ಸಂಭ್ರಮ ಪಡೋ ವಿಷಯ ಆಗಿರಬಹುದು, ಆದ್ರೆ ಕಾನೂನನ್ನ ಗೌರವಿಸಿ ಬದುಕೋ ಜನಕ್ಕೆ ಇದರಿಂದ ಪೊಲೀಸರ ಮೇಲಿನ ಗೌರವ ಇನ್ನಷ್ಟು ಕಡಿಮೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೆಲ್ಲ ಹಾಳಾಗೋಗ್ಲಿ. ಬಹುಶಃ ಕರ್ನಾಟಕ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಒಂದು ಪೊಲೀಸ್ ಠಾಣೆಯನ್ನ ಶಾಮಿಯಾನ ಹಾಕಿ ಮುಚ್ಚಿದ ದಾಖಲೆಯೇ ಇಲ್ಲ. ಕೊನೆಗೆ ದರ್ಶನ್ ಇರೋ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅದೂ ನಡೆದೋಯ್ತು. ಒಳಗೆ ಊಟದ ಟೇಬಲ್ ಕುರ್ಚಿಗಳು ಹೋಗ್ಲಿಲ್ಲ ಅನ್ನೋದು ಬಿಟ್ರೆ ಇಡೀ ಸ್ಟೇಷನ್ ಸುತ್ತ ಪೆಂಡಾಲ್ ಹಾಕಿದ್ದು ಒಳಗೆ ಬಾಡೂಟ ನಡೀತಿದೆಯೇನೋ ಅನ್ನೋ ಅನುಮಾನವನ್ನ ಪಡೋ ಹಾಗಿದೆ. ಪೊಲೀಸ್ ಇಲಾಖೆಗೆ ಮೆತ್ತಿಕೊಂಡ ಈ ಕೊಡೆ ಮಾತ್ರ ರಿನ್, ವೀಲ್, ಸರ್ಫ್ ಎಕ್ಸೆಲ್, ಡಿಟರ್ಜೆಂಟ್ ಪೌಡರ್ಗಳನ್ನ ಮಿಕ್ಸ್ ಮಾಡಿ ಉಜ್ಜಿದ್ರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಈ ಶಾಮಿಯಾನನ ತೆಗಿಬೇಕು. ಜನರು ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಮೇಲೆ ನಗೆ ಪಾಟ್ಲಾಗ್ತಾ ಇದೆ. ಇವತ್ತು ಯಾಕೆ ಅಂದ್ರೆ ಒಂದು ಪೊಲೀಸ್ ಇಲಾಖೆಗೆ ಭದ್ರತೆ ಕೊಡೋ ಶಕ್ತಿ ಇಲ್ವಾ? ಜನರು ಕೇಳ್ತಾ ಇರೋದು ಇದು. ಈಗ ಏನೋ ಒಂದು ಅಹಿತಕರ ಘಟನೆ ಆದ್ರೆ ನಾವು ನಂಬಿರೋದೇ ಪೊಲೀಸವ್ರನ್ನ. ಇವತ್ತು ಪೊಲೀಸವ್ರೆ ಶಾಮಿಯಾನ ಹಾಕೊಂಡು ಎಲ್ಲ ಅವ್ರಿಗೆ ಅವ್ರ ರಕ್ಷಣೆ ತಗೊಂತಾ ಇದಾರೆ ಅಂದ್ರೆ ಪೊಲೀಸು ಪವರ್ ಇಷ್ಟೇನಾ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾವ್ರೆ. ಸದ್ಯಕ್ಕೆ ಈ ಪೊಲೀಸ್ ಠಾಣೆ ದರ್ಶನ್ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿದೆ. ನೋ ಎಂಟ್ರಿ ಫಾರ್ ಪಬ್ಲಿಕ್. ಈಗ ಬೇರೆ ಯಾರಿಗೂ ಸ್ಟೇಷನ್ಗೆ ಸುಲಭವಾಗಿ ಪ್ರವೇಶ ಸಿಗ್ತಿಲ್ಲ. ಸ್ಟೇಷನ್ ಗೇಟ್ ಅನ್ನೇ ಮುಚ್ಚಿಕೊಂಡು ದರ್ಶನ್ ಮತ್ತು ತಂಡಕ್ಕೆ ಬೇಕಾದಂತಹ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲೊಬ್ಬರು ದಕ್ಷ ಗೃಹ ಮಂತ್ರಿಗಳು ಇದ್ದಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇತ್ತ. ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಕಾಪಾಡೋ ಸಮರ್ಥ ಸರ್ಕಾರ ಇದ್ದಿದ್ರೆ ಕಾನೂನಿನ ಮಾನ, ಗೌರವ ಹೀಗೆ ಶಾಮಿಯಾನದ ಜೊತೆಗೆ ಸ್ಟೇಷನ್ ಸುತ್ತ ಹಾರಾಡೋದಕ್ಕೆ ಸಾಧ್ಯವಾಗ್ತಿತ್ತ. ಇದೆಲ್ಲ ತನಿಖೆ ಆದ್ಮೇಲೆ ಅಷ್ಟೇ ಗೊತ್ತಾಗ್ತದೆ. ಮುಂದೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಪೊಲೀಸ್ನವರು ತಗೊಳ್ತಾರೆ. ತನಿಖೆ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಹೇಳಕ್ ಬರೋದಿಲ್ಲ. ದರ್ಶನ್ ಅವತ್ತೊಂದಿನ ನಿರ್ದೇಶಕ ಪ್ರೇಮ್ಗೆ ಅವನೇನು ದೊಡ್ಡ ಪುಡಂಗ ಅಂತ ಕೇಳಿದ್ದು ನಿಮ್ಗೆ ನೆನ್ಪಿರಬಹುದು. ಪ್ರೇಮ್ ಏನು ಎರಡು ಪುಡಂಗ, ಎರಡು ಕೊಂಬೈತಾ? ಸರಿ, ಅದೆಲ್ಲ ನಾವು ನೋಡಿದ್ವಿ ಪ್ರೇಮ್ದೇನು ಅಂತ. ಪ್ರೇಮ್ ಏನು ಎರಡು ಪುಡಂಗ? ಹಾಗಾದ್ರೆ ಈಗ ಕೊಲೆ ಆರೋಪದ ಮೇಲೆ ಬಂಧನದಲ್ಲಿದ್ರು ಪೊಲೀಸರು ದರ್ಶನ್ಗೆ ಈ ಮಟ್ಟದಲ್ಲಿ ಅತಿಥಿ ದೇವೋಭವ ಅಂತ ಉಪಚಾರ ಮಾಡ್ತಿರೋದು ದರ್ಶನ್ ಯಾವ ದೊಡ್ಡ ಪುಡಂಗನ್ನೋ ಕಾರಣಕ್ಕೆ ಅಂತ ಈಗ ಜನ ಕೇಳ್ತಿದ್ದಾರೆ. ಅದೆಲ್ಲ ತನಿಖೆ ಆಗೋವರೆಗೂ ನಾವೆಲ್ಲ ಏನು ಹೇಳಕ್ ಬರೋದಿಲ್ಲ. ದರ್ಶನ್ಗೇನೋ ರೀಲ್ ಹಾಗೂ ರಿಯಲ್ ಲೈಫ್ಗೆ ವ್ಯತ್ಯಾಸ ಗೊತ್ತಿಲ್ಲ ಅಂದ್ಕೊಳ್ಳೋಣ. ಅಲ್ಲೂ ಹಿಂಸೆ, ಇಲ್ಲೂ ಹಿಂಸೆ ಅನ್ನೋದೇ ಆತನ ಜೀವನ ಆಗೋಗಿದೆ. ಆದ್ರೆ ಈ ಪೊಲೀಸರಿಗೆ ಏನಾಗಿದೆ? ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಏನಾಗಿದೆ? ನಮ್ಮಲ್ಲಿ ಎಂಥೆಂಥ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರು ಯಾಕೆ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ? ಈಗ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರೋ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಇಲಾಖೆಯಲ್ಲಿಯೂ ಕೆಲವು ಶಕ್ತಿಗಳು ದರ್ಶನ್ ಜೊತೆ ಹಣಕ್ಕಾಗಿ ಕೈ ಜೋಡಿಸಿರೋ ಸಾಧ್ಯತೆ ಕಾಣಿಸುತ್ತೆ. ಈಗ ಶುರುವಾಗಿರೋ ಪೆಂಡಾಲ್ ದಂಗಲ್ ಕೂಡ ಇದರ ಒಂದು ಭಾಗವಾಗಿದ್ರೂ ಆಶ್ಚರ್ಯ ಏನೂ ಇಲ್ಲ. ಯಾರೋ ದರ್ಶನ್ ಜೊತೆ ಡೀಲ್ ಮಾಡೋದಕ್ಕೆ ಬರಬಹುದು, ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ದರ್ಶನ್ ಆಪ್ತರು ಸ್ಟೇಷನ್ಗೆ ಬರಬಹುದು. ಅವರು ದರ್ಶನ್ಗೆ ಸಂಜೆ ಸಮಾರಾಧನೆಗಳಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಂಡು ಬರಬಹುದು. ಇದೆಲ್ಲ ಹೊರಗೆ ಕಾಣಿಸಬಾರದು ಅಂದ್ರೆ ಶಾಮಿಯಾನ ಹಾಕ್ಲೇಬೇಕಿಲ್ಲ. ಜನಸಾಮಾನ್ಯರನ್ನಂತೂ ಪ್ರಾಣ ಹೋಗ್ತಿದೆ ಅಂದ್ರೂ ಪೊಲೀಸರು ಗೇಟ್ ಒಳಗೆ ಬಿಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಗೆ ಮಣ್ಣು ಎರಚೋದಕ್ಕಾಗಿ ಈ ಪೆಂಡಾಲ್ ಪುರಾಣ ನಡೀತಾ ಇದೆ ಅನ್ನೋ ಸಂಶಯ ಈಗ ಬಲವಾಗಿ ಕಾಡ್ತಾ ಇದೆ. ಪೆನ್ ಡ್ರೈವ್ ಕೇಸ್ ಇಟ್ಕೊಂಡು ಕುಣಿತಾ ಇದ್ದಂತಹ ಸರ್ಕಾರ ಈಗ ಅದರ ತನಿಖೆ ಗಂಭೀರವಾಗಿ ಮುಂದುವರೆದಿದ್ರೆ ತನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗಿದ್ದೇ ತಟಸ್ಥವಾಗ್ಬಿಟ್ಟಿದೆ. ಆದ್ರೆ ಇದೀಗ ದರ್ಶನ್ ಅನ್ನೋ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಸುತ್ತ ಶಾಮಿಯಾನದ ಕೋಟೆ ಕಟ್ಕೊಂಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಂತಿದೆ ಅಂದ್ರೆ ಎಂತಹ ಪರಾಕ್ರಮ!
ಇವರು ಕೊಡೋ ಕಾರಣ ದರ್ಶನ್ ಅಭಿಮಾನಿಗಳು ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ ಅನ್ನೋದು. ಆದ್ರೆ ಅದಕ್ಕಾಗಿ ಪೊಲೀಸ್ ಪಡೆ ಹೆಚ್ಚಿಸಬೇಕೆ ಹೊರತು ಪೆಂಡಾಲ್ ಹಾಕೋದಲ್ಲ. ಇಂಥವ್ರೇನಾದ್ರೂ ನಮ್ಮ ಗಡಿ ರಕ್ಷಣೆಯಲ್ಲಿ ಇದ್ದಿದ್ರೆ ಭಾರತ ಪಾಕಿಸ್ತಾನ ಬಾರ್ಡರ್ಗೂ ಹೀಗೆ ಶಾಮಿಯಾನ ಹಾಕಿ ಶತ್ರು ಪಡೆಗಳನ್ನ ತಡೀತಾ ಇದ್ರೋ ಏನೋ ಗೊತ್ತಿಲ್ಲ. ಅಷ್ಟೊಂದು ಭಯ ಇದ್ರೆ ಸ್ಟೇಷನ್ ಸುತ್ತ ಒಂದೆರಡು ತುಕಡಿ ಪೊಲೀಸರನ್ನ ನೇಮಿಸಿದ್ರೆ ಸಾಕಾಗಿತ್ತಪ್ಪ. ಇಷ್ಟಕ್ಕೂ ದರ್ಶನ್ ಅಭಿಮಾನಿಗಳೇನು AK-47 ಹಿಡ್ಕೊಂಡ್ ಬರ್ತಾರ? ಹಾಗೂ ಬಂದ್ ಗಲಾಟೆ ಮಾಡಿದ್ರೆ ಹಿಂಭಾಗದ ಕೊಬ್ಬು ಮತ್ತಷ್ಟು ಉಬ್ಬೋ ಹಾಗೆ ಲಾಠಿಯಿಂದ ಬಾರಿಸಿದ್ರೆ ಉರಿ ಕಿತ್ಕೊಂಡ್ ಕಿರ್ರೋ ಮರ್ರೋ ಅಂತ ಕಿರ್ಚ್ಕೊಂಡು ಓಡ್ ಹೋಗ್ತಾರೆ. ಆದ್ರೆ ಇವರು ಈ ಅಭಿಮಾನಿಗಳನ್ನ ನೆಪ ಮಾಡಿಕೊಂಡು ಹೀಗೆ ಸ್ಟೇಷನ್ಗೆ ಶಾಮಿಯಾನ ಸುತ್ತಿ ಕಾನೂನು ವ್ಯವಸ್ಥೆಯನ್ನೇ ನಗೆ ಪಾಟಲಿಗೆ ಈಡು ಮಾಡಿದ್ದು ಮಾತ್ರ ನಿಜಕ್ಕೂ ಕೂಡ ದುರಂತ. ಒಟ್ಟಾರೆಯಾಗಿ ದರ್ಶನ್ ಮತ್ತು ತಂಡ ರೇಣುಕಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವುದಕ್ಕೆ ಬೇಕಾದಂತಹ ಎಲ್ಲ ತಾಂತ್ರಿಕ ಸಾಕ್ಷಿಗಳು ಕೂಡ ಇದೆ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಹೊತ್ತಿಗೆ ದರ್ಶನ್ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅಂತ ಕೇಸ್ ವೀಕ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ಪ್ರಯತ್ನಗಳು ಶಾಮಿಯಾನದ ಮರೆಯಲ್ಲಿ ನಡೀತಿದೆ ಅನ್ನೋ ಅನುಮಾನ ದಟ್ಟವಾಗಿ ಕಾಡ್ತಿದೆ. ಎಷ್ಟೇ ದೊಡ್ಡ ಸಾಕ್ಷಿಗಳಿದ್ರೂ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳಿಂದಾಗಿ ಆ ಸಾಕ್ಷಿಗಳು ಬಿದ್ದು ಹೋಗಿದೆ. ಈಗ ದರ್ಶನ್ ಬಂಧನವಾಗಿದೆ, ಸದ್ಯ ಜೈಲಿಗೂ ಹೋಗ್ತಾರೆ. ಆದ್ರೆ ಮುಂದೆ ವಿಚಾರಣೆ ಸಮಯದಲ್ಲಿ ದರ್ಶನ್ಗೆ ಅನುಕೂಲವಾಗುವ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉದ್ದೇಶಪೂರ್ವಕವಾದ ಕೆಲವು ಲೋಪದೋಷಗಳನ್ನ ಮಾಡುವ ನಿಟ್ಟಿನಲ್ಲಿ ಈಗ ಇಲಾಖೆಯಲ್ಲಿ ಜೋರಾದ ಕೆಲಸಗಳು ನಡೀತಾ ಇದೆ ಅನ್ನೋ ಅನುಮಾನಕ್ಕೆ ಇವೆಲ್ಲ ಕೂಡ ಸಾಕ್ಷಿ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ಸಾಬೀತು ಮಾಡೋದಕ್ಕೆ ಬೇಕಾದ ಸಹಾಯವನ್ನ ಹಣದ ಆಸೆಗಾಗಿ ಪೊಲೀಸರೇ ಮಾಡ್ತಿದ್ದಾರಾ ಅನ್ನೋ ಸಂಶಯದ ವಾಸನೆ ಜೋರಾಗಿ ಬಡಿತಾ ಇದೆ. ಪ್ರಕರಣ ಹೇಗ್ ಬದಲಾಗುತ್ತೆ ಅಂದ್ರೆ ರೇಣುಕಾಸ್ವಾಮಿಯನ್ನ ಕೂಡಿಟ್ಟ ಜಾಗಕ್ಕೆ ದರ್ಶನ್ ಹೋಗಿದ್ರು, ಸ್ವತಃ ಹೊಡೆದಿದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅನ್ನೋ ಸವಾಲ್ ಬರುತ್ತೆ. ಅಕಸ್ಮಾತ್ ದರ್ಶನ್ ಹೊಡೆದಿದ್ದು ಸಾಬೀತಾದ್ರೂ ದರ್ಶನ್ ಹೊಡೆದ ಏಟಿನಿಂದಾನೇ ಆತ ಸತ್ತಿದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅನ್ನೋ ಮತ್ತೊಂದು ಪ್ರಶ್ನೆ ಬರುತ್ತೆ. ಮುಂದಿನ ಹಂತದಲ್ಲಿ ದರ್ಶನ್ ಕೊಲೆ ನಡೆದ ಜಾಗಕ್ಕೆ ಹೋಗಿಯೇ ಇಲ್ಲ ಅಂತ ಕೂಡ ಸಾಬೀತು ಕೂಡ ಮಾಡಬಹುದು. ಸಿಸಿಟಿವಿಯಲ್ಲಿ ದರ್ಶನ್ ಕಾರ್ ಹೋಗಿ ಬಂದಿರಬಹುದು, ಆದ್ರೆ ಅದರೊಳಗೆ ದರ್ಶನ್ ಇದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಒಂದ್ ವೇಳೆ ಆ ಸಮಯದಲ್ಲಿ ದರ್ಶನ್ ಮೊಬೈಲ್ ಆ ಲೊಕೇಶನ್ ನಲ್ಲಿ ಇತ್ತು ಅಂತ ಸಾಬೀತಾದ್ರೂ ನಾನು ಮರೆತು ಮೊಬೈಲ್ ಗಾಡಿಯಲ್ಲಿಯೇ ಬಿಟ್ಟಿದ್ದೆ ಅಂತ ದರ್ಶನ್ ಹೇಳಬಹುದು. ಈಗ ಉಳಿದ ಆರೋಪಿಗಳು ದರ್ಶನ್ ಸ್ಥಳದಲ್ಲಿ ಇದ್ದಿದ್ದು ಹೌದು ಅನ್ನೋ ಹೇಳಿಕೆ ಕೊಟ್ಟಿದ್ರು ನ್ಯಾಯಾಧೀಶರ ಮುಂದೆ ಉಲ್ಟಾ ಹೊಡಿಬಹುದು. ಆಗ ಪೊಲೀಸರ ಬಲವಂತಕ್ಕೆ ಹೆದರಿ ಹಾಗೆ ಹೇಳಿದ್ವಿ, ಆದ್ರೆ ದರ್ಶನ್ ಕೊಲೆ ನಡೆದ ದಿನ ಅಲ್ಲಿಗೆ ಬಂದೇ ಇಲ್ಲ ಅಂತ ಇದೇ ಆರೋಪಿಗಳು ಮರು ಹೇಳಿಕೆಯನ್ನ ಕೂಡ ಕೊಡಬಹುದು. ಇಷ್ಟೇ ಅಲ್ಲ, ವರ್ಷ ಕಳೆಯುವ ಹೊತ್ತಿಗೆ ಮೃತನ ಕುಟುಂಬದವರು ನ್ಯಾಯಾಲಯದಲ್ಲಿ ಬಡಿದಾಡಿ ಶಕ್ತಿಹೀನರಾಗ್ತಾರೆ. ಆಗ ಯಾರೋ ದೊಡ್ಡವರು ಹೋಗಿ ಆಗಿದ್ದಾಯ್ತು, ಮಗ ಅಂತೂ ವಾಪಸ್ ಬರೋದಿಲ್ಲ, ಅವನ ಹೆಂಡತಿ ಮಗು ಭವಿಷ್ಯದ ಬಗ್ಗೆ ಯೋಚಿಸಿ ಅಂತ ಒಳಸಂಧಾನ ಮಾಡುವ ಪ್ರಸಂಗ ಕೂಡ ನಡೀಬಹುದು. ಜಸ್ಟ್ ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ 30 ಲಕ್ಷ ಬಿಸಾಕದವರು ಇಲ್ಲಿ ಎಷ್ಟು ಬೇಕಾದ್ರೂ ಕೊಡೋದಕ್ಕೆ ರೆಡಿಯಾಗಿರೋದಿಲ್ವಾ? ಮೃತನ ಕುಟುಂಬದವರು ಹೀಗೇನಾದ್ರೂ ನಿಧಾನವಾಗಿ ಹಿಂದೆ ಸರಿದ್ರೆ ಬಿಡುಗಡೆಯ ಭಾಗ್ಯ ನಿರೀಕ್ಷೆಗಿಂತ ಬೇಗನೆ ಆಗಬಹುದು. ಆಗ ಅಭಿಮಾನಿಗಳು ನಮ್ಮ ಬಾಸ್ ದೊಡ್ಡ ಸಾಧನೆ ಮಾಡಿ ಬಂದಿದ್ದಾರೆ ಅಂತ ರಾಜ್ಯದಾದ್ಯಂತ ಹಬ್ಬ ಮಾಡಬಹುದು. ಸಾರಥಿ ಸಿನಿಮಾಗಿಂತ ಡೆವಿಲ್ ಚಿತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಮಾಡಬಹುದು. ಈ ದುಡ್ಡಿನ ದುನಿಯಾದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಇದಕ್ಕೆ ಪೂರಕವಾಗಿ ಈ ಪ್ರಕರಣವನ್ನ ಹೇಗೆ ಫ್ರೇಮ್ ಮಾಡಬೇಕೋ ಹಾಗೆ ಮಾಡೋ ನಿಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ನಡೀತಾ ಇದೆ ಅನ್ನೋದೇ ಅನುಮಾನ. ಈ ಶಾಮಿಯಾನದ ಮರೆಯಲ್ಲಿ ಕೇವಲ ಬಿರಿಯಾನಿ ಸಮಾರಾಧನೆ, ಸಿಗರೇಟು ಸೇವನೆ, ಹೆಚ್ಚಂದ್ರೆ ಎಣ್ಣೆ ಪಾರ್ಟಿ ನಡಿಬಹುದು ಅನ್ನೋ ಮಟ್ಟಕ್ಕೆ ಮಾತ್ರ ಅನುಮಾನದ ಯೋಚನೆ ಸೀಮಿತ ಮಾಡ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ. ಅಸಲಿ ಕರಾಳ ಮುಖ ಬೇರೆಯೇ ಇದೆ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.